ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ಅಡವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬೆಂಚಮರಡಿ ಗ್ರಾಮಸ್ಥರಿಂದ 10,000 ಶೇಂಗಾ ಹೋಳಿಗೆ ದಾಸೋಹಕ್ಕೆ ಭಕ್ತಿ ಸೇವೆ. ಉಟಕನೂರಿನ ಶ್ರೀ ಮರಿಬಸವಲಿಂಗೇಶ್ವರ ದೇಶಿಕೇಂದ್ರ ಶಿವಯೋಗಿಗಳ 161ನೇ ಹಾಗೂ ಮರಿಬಸವಲಿಂಗೇಶ್ವರ ಮಹಾಸ್ವಾಮೀಜಿ 35ನೇ ಪುಣ್ಯ ಸ್ಮರಣೆ ಅಂಗವಾಗಿ ನಡೆಯುವ ಜಾತ್ರೆಗೆ ಭಕ್ತರ ಸಾಗರವೇ ಹರಿದು ಉಟಕನೂರಿಗೆ ಆಗಮಿಸುವರು. ಅದಕ್ಕಾಗಿ ಮಹಾದಾಸೋಹ ಮೊದಲಿನಿಂದಲೂ ಪ್ರಸಿದ್ಧಿ ಪಡೆದಿದೆ. ಈ ವರ್ಷ ಬೆಂಚಮರಡಿ ಸರ್ವಧರ್ಮ ಭಕ್ತಾದಿಗಳಿಂದ 10,000 ಶೇಂಗಾ ಹೋಳಿಗೆ ಮಾಡುವ ಮೂಲಕ ಭಕ್ತಿ ಮೆರೆದು ಬೆಂಚಮರಡಿ ಗ್ರಾಮವನ್ನ ಪುನೀತಗೊಳಿಸಿದ್ದಾರೆ. ಹೀಗಾಗಿ ಈ ವರ್ಷ ಶ್ರೀಮಠದಲ್ಲಿ ನಡೆಯುವ ಜಾತ್ರೆಗೆ ಮನಪೂರ್ವಕವಾಗಿ ಅನೇಕ ಗ್ರಾಮಗಳಿಂದ ಭಕ್ತಾದಿಗಳು ತರತರಹದ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಶ್ರೀ ಅಡವಿಸಿದ್ದೇಶ್ವರ ಸುಕ್ಷೇತ್ರದಲ್ಲಿ ನಡೆಯುವ ಜಾತ್ರೆಗೆ ಬರುವ ಭಕ್ತರಿಗೆ ಸಿಹಿ ಪದಾರ್ಥವನ್ನ ಸವಿಯುವ ಗಳಿಗೆಗೆ ಸಾಕ್ಷಿಯಾಗಿದ್ದು ವಿಶೇಷವಾಗಿದೆ ಎಂದು ಬೆಂಚಮರಡಿ ಗ್ರಾಮದ ಭಕ್ತರಾದ ಶ್ರೀ ಮಲ್ಲಯ್ಯ ಸ್ವಾಮಿಯವರು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ಮಾತನಾಡಿದರು. ನಂತರ ಶ್ರೀಮಠದ ಪೂಜ್ಯರಾದ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಶಿವಯೋಗಿಗಳು ಮಾತನಾಡಿ, ಶ್ರೀಮಠದಲ್ಲಿ ನಡೆಯುವ ಜಾತ್ರೆಗೆ ಬೆಂಚಮರಡಿ ಹಾಗೂ ಅನೇಕ ಗ್ರಾಮಗಳಿಂದ ಸರ್ವಧರ್ಮ ಭಕ್ತಾದಿಗಳು ಶೇಂಗಾ ಹೋಳಿಗೆ ಮತ್ತಿತರ ಸಿಹಿ ಪದಾರ್ಥಗಳನ್ನ ಇಚ್ಛೆಯಿಂದ ಮಹಾಪ್ರಸಾದ ವ್ಯವಸ್ಥೆ ಮಾಡಿದ್ದು ಸಂತೋಷದ ವಿಚಾರ. ಎಲ್ಲ ಭಕ್ತಾದಿಗಳಿಗೆ ಮತ್ತಷ್ಟು ಭಗವಂತನ ಉತ್ತಮ ಆರೋಗ್ಯ, ಮಳೆ ಬೆಳೆ ಕೊಟ್ಟು ಕಾಪಾಡಲಿ ಎಂದು ಆಶೀರ್ವದಿಸಿದರು. ಈ ವರ್ಷ ಉಟಕನೂರು ಮಠದಿಂದ ಶ್ರೀಗಳವರು ನಮ್ಮ ಗ್ರಾಮಕ್ಕೆ ಊರಿನ ಹಿರಿಯರಿಗೆ ಫೋನ್ ಮುಖಾಂತರ ನಮ್ಮ 35ನೇ ಜಾತ್ರೆ ವಿಶೇಷ ಜಾತ್ರೆ ಇರುತ್ತದೆ, ಶೇಂಗಾ ಹೋಳಿಗೆಯನ್ನು ನಿಮ್ಮ ಗ್ರಾಮದಿಂದ ಮಾಡಿಕೊಂಡು ಬರಬೇಕೆಂದು ಗ್ರಾಮಸ್ಥರಿಗೆ ಹಿರಿಯರಿಗೆ ತಿಳಿಸಿದಾಗ ಹಿರಿಯರು ಅದಕ್ಕೆಲ್ಲರೂ ಸ್ಪಂದಿಸಿ ಆಯ್ತಪ್ಪ ನಮ್ಮ ತಾತನೂರು ಹಿರಿಯರಿಂದ ನಾವು ಶೇಂಗಾ ಹೋಳಿಗೆನ ರೆಡಿ ಮಾಡಿಕೊಂಡು ಹೋಗೋಣ ಅಂತ ಹಿರಿಯರು ಯುವಕರೆಲ್ಲ ಸೇರಿಕೊಂಡು 2 ಕ್ವಿಂಟಲ್ ಶೇಂಗಾ, 2 ಕ್ವಿಂಟಲ್ ಬೆಲ್ಲ, 1 ಕ್ವಿಂಟಲ್ ಮೈದಾ ತಂದು ಕೇಸಿ ಊರಿನ ತಾಯಂದಿರಿಗೆ ಎಲ್ಲರಿಗೂ ಹಾಕಿ ಹೋಳಿಗೆಯನ್ನು ಮಾಡಿಕೊಂಡು ಬಂದು ಶ್ರೀಮಠಕ್ಕೆ ಸುಮಾರು 10,000 ಹೋಳಿಗೆಯನ್ನು ಇವತ್ತಿನ ದಿನ ಶ್ರೀಮಠಕ್ಕೆ ತಂದು ಗ್ರಾಮದ ಸರ್ವ ಭಕ್ತರು ಸಮರ್ಪಣೆ ಮಾಡಿದ್ದಾರೆ. ಸರ್ವಧರ್ಮ ಸದ್ಭಕ್ತಾದಿಗಳಿಗೂ ಶ್ರೀ ಶ್ರೀ ಶಟಸ್ಥಲ ಬ್ರಹ್ಮ ಮರಿಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಆಶೀರ್ವಾದ ಸದಾ ನಮ್ಮ ಗ್ರಾಮಕ್ಕೆ ಇರಲಿ. ಈ ವರ್ಷವೂ ಹೆಚ್ಚಿನ ರೀತಿಯಲ್ಲಿ ಮಳೆ ಬೆಳೆ ಆಗಲಿ, ಬೆಳೆಗೆ ತಕ್ಕ ಬೆಲೆ ಸಿಗಲೆಂದು ಆ ಉಟಕನೂರು ಬಸವಲಿಂಗ ತಾತನಲ್ಲಿ ಪ್ರಾರ್ಥಿಸುವೆ.